ಮೀಸಲಾತಿ ಕುರಿತು ರಾಹುಲ್ ಗಾಂಧಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಎಸ್ಸಿ ಎಸ್ಟಿ ಮೋರ್ಚಾ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಬಿಜೆಪಿ ಎಸ್ಸಿ ಎಸ್ಟಿ ಮೋರ್ಚಾ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ರಾಹುಲ್ ಪ್ರತಿಕೃತಿ ದಹನಕ್ಕೆ ಮುಂದಾದ ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆದ್ರು. ಸೊ ಹಾಗಾಗಿ ಒಂದು ಹೈಡ್ರಾಮಾ ಅಲ್ಲಿ ನಡೆದಿದೆ. ರಾಹುಲ್ ಪ್ರತಿಕೃತಿ ದಹನಕ್ಕೆ ಕಾರ್ಯಕರ್ತರು ಏನು ಮುಂದಾಗ್ತಾ ಇದ್ರು, ಆ ಟೈಮ್ನಲ್ಲಿ ಪ್ರತಿಕೃತಿ ದಹನ ಮಾಡಬೇಡಿ ಅಂತ ಹೇಳಿ ಪೊಲೀಸರು ಅಡ್ಡಿಪಡಿಸಿದ್ದಾರೆ. ಇದರಿಂದಾಗಿ ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೀತು. ಜೊತೆಗೆ ಪ್ರತಿಕೃತಿಯನ್ನ ಎಳೆದಾಡಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಇದು ರಾಹುಲ್ ಗಾಂಧಿ ಅವರ ವಿರುದ್ಧ ನಡೀತಾ ಇರುವಂತಹ ಒಂದು ಪ್ರತಿಭಟನೆ. ಯಾಕಂದ್ರೆ ಮೊನ್ನೆಯಷ್ಟೇ ರಾಹುಲ್ ಗಾಂಧಿ ಅಮೆರಿಕದಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದು ಸಂವಾದ ನಡೆಸುವಾಗ ಅಲ್ಲಿದ್ದಂತಹ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ರಿಸರ್ವೇಷನ್ ಅನ್ನ ಎಂಡ್ ಮಾಡೋದ್ರ ಬಗ್ಗೆ ಯೋಚಿಸ್ತಾ ಇದೆ ಅನ್ನುವಂಥ ಒಂದು ರೀತಿಯಲ್ಲಿ ಮಾತಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಎದ್ದಿದ್ದಂಥ ಒಂದು ವಿವಾದ. ಸೊ ಈ ಮಾತನ್ನ ಇಟ್ಕೊಂಡು ರಾಹುಲ್ ಗಾಂಧಿ ರಿಸರ್ವೇಷನ್ನ ವಿರುದ್ಧವಾಗಿದ್ದಾರೆ. ಸೊ ಈ ರಿಸರ್ವೇಷನ್ ಅನ್ನ ಅವರು ತೆಗೆದು ಹಾಕ್ತಾರೆ ಅನ್ನುವಂಥದ್ರ ಬಗ್ಗೆ ಒಂದು ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಸೊ ದಲಿತ ಎಸ್ಸಿ ಎಸ್ಟಿ ಮೋರ್ಚಾ ಕೂಡ ಇವತ್ತು ಪ್ರತಿಭಟನೆಯನ್ನ ನಡೆಸಿರುವಂಥದ್ದು. ಬಟ್ ಅದಾದ ನಂತರ ಮೊನ್ನೆಯಷ್ಟೇ ಮತ್ತೆ ರಾಹುಲ್ ಗಾಂಧಿ ಮಾತನಾಡಿ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ. ನಾನು ಯಾವತ್ತೂ ಕೂಡ ರಿಸರ್ವೇಷನ್ ತೆಗೆದುಹಾಕ್ತೀವಿ ಅನ್ನುವಂಥದ್ರ ಬಗ್ಗೆ ಆಗಲಿ ಅಥವಾ ನಾನು ರಿಸರ್ವೇಷನ್ನ ವಿರುದ್ಧವಾಗಿದ್ದೀನಿ ಅನ್ನುವಂಥದ್ರ ಬಗ್ಗೆ ನಾನು ಮಾತನಾಡಿಲ್ಲ. ಬದಲಾಗಿ ನಮ್ಮ ಸರ್ಕಾರ ಏನಾದರೂ ಬಂದರೆ ಈ ರಿಸರ್ವೇಷನ್ ಈಗಿರುವಂತಹ ಒಂದು ಪರ್ಸೆಂಟೇಜ್ ಏನಿದೆ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ತನಕ ತಗೊಂಡು ಹೋಗ್ತೀವಿ, 50%ಕ್ಕೂ ಹೆಚ್ಚು ಪರ್ಸೆಂಟೇಜ್ಗೆ ನಾವು ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿ ತಮ್ಮ ಹೇಳಿಕೆಗೆ ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದ್ರು. ಅದಾಗಿಯೂ ಕೂಡ ಇವತ್ತು ಪ್ರತಿಭಟನೆಗಳು ನಡೀತಾ ಇವೆ. ಇನ್ನು ರಾಹುಲ್ ಗಾಂಧಿ ಒಬ್ಬ ಅಪ್ರಬುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೆಹರು ಪರಂಪರೆಯನ್ನ ರಾಹುಲ್ ಮುಂದುವರಿಸಿದ್ದಾರೆ. ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ದಲಿತ ವಿರೋಧಿಯಾಗಿತ್ತು ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿಯವರು ಒಂದು ಅಪ್ರಬುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕರು ಅನ್ನೋ ಕಾರಣಕ್ಕೆ ನಾನು ಅವರನ್ನು ಗೌರವಿಸಲೇಬೇಕು. ಈ ಗೌರವ ಬೇರೆ. ಭಾರತ ದೇಶದಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಮೀಸಲಾತಿಯನ್ನ ತೆಗೆಯತಕ್ಕಂಥ ಪ್ರಯತ್ನ ನಾವು ಮಾಡ್ತೇವೆ ಅಂತೇಳಿ ಅಮೆರಿಕಾದಲ್ಲಿ ಕುಳಿತು ಮಾತಾಡಿದ್ದಾರೆ. ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೆಹರೂರವರು ನಾನು ಮೀಸಲಾತಿ ವಿರೋಧಿ, ನನಗೆ ಅದು ಇಷ್ಟ ಇಲ್ಲ ಅಂತ ಹೇಳಿದ್ದು ಈಗಾಗಲೇ ಎಲ್ಲ ಕಡೆಯಲ್ಲೂ ಪತ್ರ ಓಡಾಡ್ತಾ ಇದೆ. ಇಂದಿರಾ ಗಾಂಧಿಯವರು ಅದನ್ನೇ ಮುಂದುವರಿಸಿದ್ರು, ರಾಜೀವ್ ಗಾಂಧಿಯವರು ಅದನ್ನೇ ಮುಂದುವರಿಸಿದ್ರು. ಈಗ ರಾಹುಲ್ ಗಾಂಧಿಯವರು ಈ ಪರಂಪರೆಯನ್ನ, ಈ ಲೆಗಸಿಯನ್ನ ಮುಂದುವರಿಸಿದ್ದಾರೆ. ಅಂದ್ರೆ ಇದರಿಂದ ಗೊತ್ತಾಗತ್ತೆ ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿಯಾಗಿತ್ತು, ಮೀಸಲಾತಿ ವಿರೋಧಿ ಆಗಿತ್ತು. ನಮ್ಮ ದಲಿತ ಸಮುದಾಯದವರೆಲ್ಲ ಸೇರ್ತಾ ಇದ್ದಾರೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಎಲ್ಲ ನಿನ್ನ ವಿರುದ್ಧವಾಗಿ. ಈಗ ಬನ್ನಿ ಸ್ವಾಮಿ, ಅಳ್ಳಾಡಿಸಿ. ಏನು ನಿಮ್ಮ ಉದ್ದೇಶ? ರಿಸರ್ವೇಶನ್ ತೆಗಿತೀವಿ ಅಂತಂದಿದ್ದೀರಿ, ತೆಗೀರಿ, ಬನ್ನಿ ನೋಡೋಣ ನಿಮಗೆ ತಾಕತ್ತಿದ್ರೆ. ಸೊ ಇದು ಛಲವಾದಿ ನಾರಾಯಣ ಸ್ವಾಮಿ ಮಾತುಗಳು. ಸೊ ರಾಹುಲ್ ಗಾಂಧಿ ಅಲ್ಲೊಂದು ಸಂವಾದ ನಡೆಸುವಂತಹ ಒಂದು ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಹೇಳಿಕೆಯಿಂದಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಕ್ಯಾಸ್ಟ್ ಸೆನ್ಸಸ್ ಬಗ್ಗೆನೂ ಕೂಡ ರಾಹುಲ್ ಗಾಂಧಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಮಾತನಾಡ್ತಾ ಇದ್ರು. ಯಾಕೆ ಕ್ಯಾಸ್ಟ್ ಸೆನ್ಸಸ್ ಅನ್ನು ನಡೆಸಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ಅಲ್ಲಿ ಬೆಳಕನ್ನು ಚೆಲ್ಲಿದ್ರು. ಆ ಸಂದರ್ಭದಲ್ಲಿ ಮಾತನಾಡುವಾಗ ಹೇಳಿದಂತಹ ಒಂದು ಹೇಳಿಕೆ ಈಗ ಸಾಕಷ್ಟು ಒಂದು ವಿವಾದಕ್ಕೆ ಕಾರಣವಾಗಿದೆ. ಅದಾದ ಮೇಲೆ ಅವರ ಕ್ಲಾರಿಫಿಕೇಶನ್ ಬಂದರೂ ಕೂಡ ಸೊ ಅದಕ್ಕೆ ಆಕ್ರೋಶಗಳು ಪ್ರತಿಭಟನೆಗಳು ನಿಂತಿಲ್ಲ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಕಿರಣ್ ಹನ್ಯಡ್ಕ ನೀಡ್ತಾರೆ. ಕಿರಣ್, ಈಗ
ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆ ಈ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ, ಅದಾದ ನಂತರ ಅವರು ಕೂಡ ಉಲ್ಟಾ ಹೊಡೆದ್ರು, ಇಲ್ಲ ನಾನು ಆ ರೀತಿಯಾಗಿ ಹೇಳಲಿಲ್ಲ, ನೋಡೋಣ ಆ ಥರದ ಒಂದು ಸಂದರ್ಭ ಬಂದಾಗ ಯೋಚಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ನಾನು ಯಾವತ್ತೂ ಕೂಡ ರಿಸರ್ವೇಷನ್ ವಿರೋಧಿ ಅಲ್ಲ, 50%ಗೂ ಹೆಚ್ಚು ರಿಸರ್ವೇಷನ್ ಅನ್ನು ಕೊಡೋದಕ್ಕೆ ನಾವು ಬಯಸ್ತೀವಿ ಅನ್ನುವಂಥ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವತ್ತು ಆಡದಂಥ ಒಂದು ಮಾತು, ಅವತ್ತು ಒಂದು ವಿದ್ಯಾರ್ಥಿಗಳ ಜೊತೆ ನಡೆಸಿದಂಥ ಒಂದು ಸಂವಾದದಲ್ಲಿ ಆಡದಂಥ ಒಂದು ಮಾತು ಈ ಕಿಡಿಯನ್ನ ಹೊತ್ತಿಸಿದೆ. ಕಿರಣ್, ಸೊ ಹೇಗಿದೆ ಸದ್ಯಕ್ಕಲ್ಲಿನ ಒಂದು ಪರಿಸ್ಥಿತಿ? ಪ್ರತಿಭಟನೆ ಯಾವ ಹಂತದಲ್ಲಿದೆ? ರೆಹಮಾನ್, ಈಗಾಗಲೇ ಪ್ರತಿಭಟನೆ ಮುಕ್ತಾಯವಾಗಿದೆ. ಸುಮಾರು 15-20 ನಿಮಿಷಗಳ ಹಿಂದೆ ಪ್ರತಿಭಟನೆ ಮುಕ್ತಾಯವಾಗಿದೆ. ರಾಹುಲ್ ಗಾಂಧಿ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟರು ಕೂಡ ಬಿಜೆಪಿ ಮಾಡ್ತಿರುವಂತಹ ವಿರೋಧದ ಮುಂದುವರಿದ ಭಾಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ SC/ST ಮೋರ್ಚಾದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನಾ ಭಾಷಣದ ಬಳಿಕ ರಾಹುಲ್ ಗಾಂಧಿ ಅವರ ಪ್ರತಿಕೃತಿಯನ್ನು ದಹನ ಮಾಡೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಂದಾಗ್ತಾರೆ. ಆ ಸಂದರ್ಭಕ್ಕೆ ಪೊಲೀಸರು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಫ್ರೀಡಂ ಪಾರ್ಕ್ನಲ್ಲಿ ಬೆಂಕಿ ಹಚ್ಚೋದು ಬೇಡ, ಅಂದ್ರೆ ಕೃತಿಯನ್ನು ದಹನ ಮಾಡೋದು ಬೇಡ ಅನ್ನುವಂತಹ ಒಂದು ಮಾತನ್ನು ಹೇಳಿ ಪೊಲೀಸರು ಅಡ್ಡಿಪಡಿಸ್ತಾರೆ. ಈ ಸಂದರ್ಭಕ್ಕೆ ಕಾರ್ಯಕರ್ತರು ಕೂಡ ನಾವು ಪ್ರತಿಕೃತಿಯನ್ನು ದಹನ ಮಾಡಿಯೇ ಮಾಡ್ತೀವಿ ಅನ್ನುವಂಥ ಹಠವನ್ನು ಹಿಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಅನಿವಾರ್ಯವಾಗಿ ಕಾರ್ಯಕರ್ತರ ಬಳಿಯಿಂದ, ಅಂದ್ರೆ ಪ್ರತಿಭಟನಾಕಾರರ ಕೈಯಿಂದ ಪ್ರತಿಕೃತಿಯನ್ನು ಕಿತ್ತುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ಸಂದರ್ಭಕ್ಕೆ ಪೊಲೀಸರ ಜೊತೆ ಕಾರ್ಯಕರ್ತರು ಪ್ರತಿಕೃತಿಯನ್ನು ಹಿಡಿದು ಎಳೆದಾಟವನ್ನು ಕೂಡ ನಡೆಸ್ತಾರೆ. ಈ ಹಿನ್ನೆಲೆಯಲ್ಲಿ ಎಳೆದಾಟವನ್ನು ಮಾಡಿದಂಥ ಕಾರಣಕ್ಕಾಗಿ ದಹನ ಮಾಡಲು ತಂದಿದ್ದಂಥ ಪ್ರತಿಕೃತಿ ಸಂಪೂರ್ಣವಾಗಿ ಪೀಸ್ ಆಗುತ್ತೆ. ಹಾಗಾಗಿ ಅಲ್ಲಿ ಪ್ರತಿಭಟನೆ ಸಂದರ್ಭಕ್ಕೆ ಪ್ರತಿಕೃತಿಯನ್ನು ದಹನ ಮಾಡೋದಕ್ಕೂ ಕೂಡ ಅವಕಾಶವಿಲ್ಲದಂಥ ರೀತಿಯಲ್ಲಿ ಆಗುತ್ತೆ. ಕೊನೆಗೆ ಒಂದಷ್ಟು ಹೊತ್ತು, ಸುಮಾರು 5-10 ನಿಮಿಷಗಳ ಕಾಲ ನಡೆದಂಥ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವಿನ ಎಳೆದಾಟದ ಬಳಿಕ ಕಾರ್ಯಕರ್ತರು ಸ್ಥಳದಿಂದ ತೆರಳುತ್ತಾರೆ, ಪೊಲೀಸರು ಕೂಡ ಸ್ಥಳದಿಂದ ತೆರಳುತ್ತಾರೆ. ಈಗಾಗಲೇ ಪ್ರತಿಕೃತಿ ದಹನ ಮಾಡಿಲ್ಲ, ಬದಲಾಗಿ ಪ್ರತಿಭಟನೆ ನಡೆಸಿ ಕಾರ್ಯಕರ್ತರು ಅಲ್ಲಿ ಸ್ಥಳದಿಂದ ತೆರಳಿದರೆ ಪ್ರತಿಭಟನೆ ಮುಕ್ತಾಯವಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯವ್ಯಾಪಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ SC/ST ಮೋರ್ಚಾದಿಂದ ಪ್ರತಿಭಟನೆ ನಡೆಸೋದಕ್ಕೆ ಕರೆಯನ್ನು ಕೊಡಲಾಗಿತ್ತು. ಹಾಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು. ಈಗಾಗಲೇ ಪ್ರತಿಭಟನೆ ಮುಕ್ತಾಯವಾಗಿದೆ. ರೆಹಮಾನ್, ಥ್ಯಾಂಕ್ ಯು ಕಿರಣ್.